ಗಿಡ ನೆಡುವ ಕಾರ್ಯಕ್ರಮ, ಮರ ಬೆಳೆಸೋದು ಬಂದರೆ ಅದರಲ್ಲೂ ಕೂಡ ಅವರು ನಾನು 2008ರಿಂದ ಎಷ್ಟು ಗಿಡ ನೆಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಒಂದು 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದು ಅಂದಾಜು 20 ಲಕ್ಷ ಗಿಡ ನೆಟ್ಟಿದ್ದಾರೆ. ಆಯಿತು, ಇದರಲ್ಲಿ ಟ್ರೀ ಸೆನ್ಸಸ್ ಆಗಿದೆಯಲ್ಲ, ಟ್ರೀ ಸೆನ್ಸಸ್ ಪ್ರಕಾರ ಎಷ್ಟು ಗಿಡ ಇದ್ದಾವೆ ಅಂತ ಕೇಳಿದೆ. ಅವರು ಹೇಳ್ತಾರೆ ಟ್ರೀ ಸೆನ್ಸಸ್ಸು 85% ಕಂಪ್ಲೀಟ್ ಆಗಿದೆ. ಆ 85% ಡೇಟಾನ ಇಟ್ಕೊಂಡು ನಾವು ಒಟ್ಟು ಬ್ಯಾಂಗ್ಳೂರಿನಲ್ಲಿ ಮರಗಳ ಸಂಖ್ಯೆ 9 ಲಕ್ಷ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಇದು ಕಬ್ಬನ್ ಪಾರ್ಕು, ಲಾಲ್ಬಾಗು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, GKVK, ಬೆಂಗಳೂರು ಯೂನಿವರ್ಸಿಟಿ ಇಂಥವುಗಳನ್ನು ಹೊರತುಪಡಿಸಿ ಇದು ರಸ್ತೆ ಬದಿಯಲ್ಲಿ, ಬಹುಶಃ ಕೆರೆಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ನೆಟ್ಟಿರೋ ಮರಗಳ ಸಂಖ್ಯೆ 9 ಲಕ್ಷ. ನಾನು ಅವ್ರಿಗೆ ಕೇಳಿದೆ, ನೀವು 2008ರಿಂದ 20 ಲಕ್ಷ ಗಿಡ ನೆಟ್ಟಿದ್ದೀವಿ, ಹಾಗಾದರೆ ಈಗ ಇರೋದು 9 ಲಕ್ಷ ಗಿಡ ಆದರೆ ಉಳಿದಿದ್ದ ಗಿಡ ಎಲ್ಲೋಯ್ತು? ಹಾಗಾದರೆ ಮೈಸೂರು ಮಹಾರಾಜರು ನೆಟ್ಟಿದ್ದು ಎಲ್ಲೋದ್ವು? ಸ್ವಾತಂತ್ರ್ಯ ಬಂದ ನಂತರ ನಾವು ನೆಟ್ಟಿರೋ ಗಿಡಗಳು ಎಲ್ಲೋದ್ವು? ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ, ಸಮಂಜಸವಾಗಂತೂ ಉತ್ತರ ಇಲ್ಲ. ಏನೇನೋ ಹೇಳಬೇಕು ಅಂತ ಹೇಳ್ತಾರೆ, ಆದರೆ ನನಗೆ ಕನ್ವಿನ್ಸ್ ಆಗುವಂಥ ಉತ್ತರ ಅಂತೂ ನನಗೆ ಸಿಕ್ಕಿಲ್ಲ. ಆಮೇಲೆ ಕೇಳಿದೆ, ಒಂದು ಗಿಡ ನೆಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಅವರು ಹೇಳ್ತಾರೆ, ಒಂದು ಗಿಡ ನೆಡೋದಕ್ಕೆ 2300 ರೂಪಾಯಿ ಖರ್ಚಾಗುತ್ತೆ. BBMPದಾದರೆ. ಇನ್ನು ಕೆಲವು ಕಡ್ಡಾಯ ಅರಣ್ಯೀಕರಣ ಅಂತ ಹೇಳ್ತಾರೆ, ಕಾಂಪನ್ಸೇಟ್ರಿ ಎಫಾರೆಸ್ಟೇಷನ್. ಆ ಕಾರ್ಯಕ್ರಮದಲ್ಲಿ ನೆಟ್ಟರೆ ಒಂದು ಗಿಡಕ್ಕೆ 3108 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಕಾಂಪನ್ಸೇಟ್ರಿ ಎಫಾರೆಸ್ಟೇಷನ್ ಅಂದರೆ ಮೆಟ್ರೋನವರು ಒಂದು ಗಿಡ ಎಲ್ಲಾದರೂ ತೆಗೆದರೆ ಅದಕ್ಕೆ ಬದಲಿಯಾಗಿ 10 ಗಿಡ ನೆಡಬೇಕು. ಆ ಕಾರ್ಯಕ್ರಮದಲ್ಲಿ ಖರ್ಚು ಅವರೇ ಕೊಡ್ತಾರೆ, ಆ ಸಂಸ್ಥೆಯವರು, ಮೆಟ್ರೋ ಅಥವಾ ಬೇರೆ ರೈಲ್ವೇಸ್ ಅವರು ಯಾರೋ ಕೊಡ್ತಾರೆ. ಅಂಥದ್ರಲ್ಲಿ ಆದರೆ 3108 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗುತ್ತೆ. ಯಾವ್ಯಾವ ಕಾಂಪೊನೆಂಟ್ಗೆ ಎಷ್ಟು ಅಂತ ಹೇಳಿದ್ರೆ, ಗುಣಿ ತೋಡಕ್ಕೆ, ಗುಣಿ ಮುಚ್ಚಕ್ಕೆ 300 ರೂಪಾಯಿ ಅಂತ ಎಸ್ಟಿಮೇಟಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಗಿಡಕ್ಕೆ 159 ರೂಪಾಯಿ ಮತ್ತು ಕಡ್ಡಿಗೆ 18 ರೂಪಾಯಿ ಮತ್ತು ನೀರು ಹಾಕೋಕ್ಕೆ 1064 ರೂಪಾಯಿ. ನೀರು 3 ವರ್ಷ ನೀರು ಹಾಕಬೇಕು, ಅದು 20 ಬಾರಿ ನೀರು ಹಾಕಬೇಕು, ಅದಕ್ಕೆ ಆ ರೀತಿ. ಆಮೇಲೆ ಒಂದು ಗಿಡಕ್ಕೆ ಕಾವಲುಗಾರರಿಗೆ ಗುಂಡಿ ತೋಡಕ್ಕೆ 129, ಗುಂಡಿ ಮುಚ್ಚಕ್ಕೆ 157, 300 ಆಯಿತು, ಸರಿನಾ? ಸೊ ಗಿಡಕ್ಕೆ 135. ಆಮೇಲೆ ಆ ಗಿಡದ ಸುತ್ತ ಟ್ರೀ ಗಾರ್ಡ್ ಅಂತ ಹಾಕ್ತಾರಲ್ಲ, ರಕ್ಷಾ ಬಿದಿರ್ದು, ರಕ್ಷಾ ಕವಚ ಬಿದಿರಿಂದು, ಅದಕ್ಕೆ 452 ರೂಪಾಯಿ. ಆಮೇಲೆ ಕಡ್ಡಿ ಉಣ್ತಾರೆ, ಅದಕ್ಕೆ 18 ರೂಪಾಯಿ. ನೀರು ಹಾಯಿಸೋದಕ್ಕೆ 1064 ರೂಪಾಯಿ. ಗಿಡಕ್ಕೆ, ಒಂದು ಗಿಡಕ್ಕೆ ಕಾವಲುಗಾರರಿಗೆ 116 ರೂಪಾಯಿ. ಇದಲ್ಲದೆ ಅದನ್ನು ಮೌಲ್ಯಮಾಪನ ಮತ್ತು ಇತರೆ ಖರ್ಚುಗಳಿಗೆ 119 ರೂಪಾಯಿ. ಒಂದು ಗಿಡಕ್ಕೆ 116 ರೂಪಾಯಿ ಕಾವಲುಗಾರರ ವೆಚ್ಚ, 3 ವರ್ಷಕ್ಕೂ ಸೇರಿ. ಒಂದು ಗಿಡಕ್ಕೆ ಆದರೆ ವೆಚ್ಚ, ಒಂದು ಗಿಡದಲ್ಲಿ ಅದರ ಕಾಂಪೊನೆಂಟ್ ಅಷ್ಟಿರುತ್ತೆ. ಇಷ್ಟು ಸೇರಿಸಿದ್ರೆ ಹೆಚ್ಚು ಕಮ್ಮಿ 2300 ರೂಪಾಯಿ ಆಗುತ್ತೆ. ಇದು 2300 ರೂಪಾಯಿಗೆ ಬ್ರೇಕ್ ಡೌನು. ಇದಲ್ಲದೆ 3100 ರೂಪಾಯಿದು ಎಸ್ಟಿಮೇಟು ಬೇರೆ ಇದೆ. ಅದರಲ್ಲಿ ನೀರಿಗೂ ಜಾಸ್ತಿ ಆಗುತ್ತೆ, ಇನ್ನು ವಾಚ್ ಆ್ಯಂಡ್ ವಾರ್ಡು ಜಾಸ್ತಿ ಆಗುತ್ತೆ. ಅದನ್ನು 5 ವರ್ಷಕ್ಕೆ ಮೇಂಟೆನೆನ್ಸ್ ಮಾಡ್ತಾರೆ. ಈ ಕಾಂಪೊನೆಂಟ್ಸು ಜಾಸ್ತಿ ಆಗ್ತವೆ ಅದರಲ್ಲಿ. ಸೊ ನಾನು ಅವರಿಗೆ ಕೇಳಿದೆ, ನನ್ನ ಕ್ಷೇತ್ರದಲ್ಲಂತೂ ನಾನು ನೋಡಿದ್ದೇನೆ, ಅಲ್ಲಿ ಎಲ್ಲೂ ಕೂಡ ಈಗ ಗುಣಿ 2.5 ಅಡಿಗೆ 2.5 ಅಡಿ ಅಗಿಬೇಕು ಅಂತ ಇದೆ. 2.5 ಅಡಿ ಆಳ,
2.5 ಅಡಿ ಉದ್ದ, 2.5 ಅಡಿ ಆಳ, ಅಗಲ ಆಳ ಉದ್ದ, ಸಾರಿ ಅಗಲ ಉದ್ದ ಆಳ 2.5 ಅಂತ. ಇವರು ನಾನು ನೋಡ್ದಂಗೆ ಫುಟ್ಪಾತಲ್ಲಿ 2 ಪೇವರ್ಸನ್ನು ತೆಗೆದುಬಿಟ್ಟು ಉಣ್ತಾರೆ. ಅಲ್ಲಿ ಹೆಂಗೆ 2 ಪೇವರ್ಸ್ ತೆಗೆದ್ರೆ 3/4 ಅಡಿ ಜಾಗ ಸಿಗುತ್ತೆ, 3/4 ಅಡಿ. ಇದರಲ್ಲಿ 2.5 ಅಡಿ ಗುಣಿ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ಇದೆಲ್ಲ ಆಗಿದೆ, ಇಲ್ಲಿವರೆಗೂ ನಡೆದು ಬಂದಿದೆ. ಆ ಸಂಖ್ಯೆಗಳನ್ನು ಖಾತ್ರಿಪಡಿಸ್ಕೊಳ್ಳೋದು ಹೇಗೆ? ಯಾಕೆಂದರೆ ಈಗ 2008ರಿಂದ ಈಚೆಗೆ 18 ವರ್ಷದಲ್ಲಿ 20 ಲಕ್ಷ ಗಿಡ ನೆಟ್ಟಿದ್ದೀವಿ. ಆದರೆ ಟ್ರೀ ಸೆನ್ಸಸ್ಸಲ್ಲಿ ನೋಡಿದರೆ 9 ಲಕ್ಷ ಬರ್ತಾ ಇದೆ. ಹಿಸ್ಟಾರಿಕಲಿ ಐತಿಹಾಸಿಕವಾಗಿರೋ ಮರಗಳನ್ನೂ ಸೇರಿಸಿದ್ರೆ ಆಯಿತು. ಸ್ವಲ್ಪ ಡಿಫೆನ್ಸ್ ಲ್ಯಾಂಡಲ್ಲಿ ನೆಟ್ಟಿದ್ದು ಇದರಲ್ಲಿ ಕೌಂಟ್ ಆಗಿಲ್ಲ, GKVK ಒಳಗಡೆ ನೆಟ್ಟಿದ್ದು ಕೌಂಟ್ ಆಗಿಲ್ಲ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗಡೆ ನೆಟ್ಟಿದ್ದು ಕೌಂಟ್ ಆಗಿಲ್ಲ. ಆಯಿತು, ಒಂದು 2 ಲಕ್ಷ ಅದಕ್ಕೂ ತಗೊಳ್ಳಿ. ಒಂದು 9 + 2 ಅಂತ ಹೇಳಿದ್ರೆ ಒಂದು 11 ಲಕ್ಷ ಅಂತ ಇಟ್ಕೊಳ್ಳಿ. 18 ವರ್ಷದಲ್ಲೇ 20 ಲಕ್ಷ ನೆಟ್ಟಿದ್ದೀವಿ. ಅಲ್ಲಿ ಮೊದಲಿನ ನೆಟ್ಟಿದ್ದೆಲ್ಲೋದು? ಎಲ್ಲ ಸೇರಿಸಿದ್ರೆ 11 ಲಕ್ಷ ಬರ್ತಾ ಇದೆ. ಸೊ ಎಲ್ಲಿ ಇದು ಅಂತ ಕೇಳಿದಾಗ ಅವ್ರಿಗೆ ಅದು ಸರಿ ಅನ್ನಿಸ್ತು, ನನಗೇನು ಅದು ಅಂತೂ ಕನ್ವಿನ್ಸ್ ಆಗಿಲ್ಲ. ಈಗ ಇದನ್ನು ಯಾಕೆ ಅದೆಲ್ಲ ಚರ್ಚೆ ಆಯಿತು ಅಂತ ಹೇಳಿದ್ರೆ ಇನ್ನು ಮುಂದೆ ಆದರೂ ಸರಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಸಂತಾನಹರಣ ವಿಷಯದಲ್ಲೇ ಆಗಲಿ ಅಥವಾ ಗಿಡ ನೆಡೋದರಲ್ಲೇ ಆಗಲಿ ಆಗಿದ್ದಾಗಿದೆ, ಇನ್ನು ಮುಂದೆ ಇದು ಸರಿ ಹೋಗಬೇಕು. ಅದಕ್ಕೆ ನಾನು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ವರ್ಷ ಗಿಡ ನೆಡಬೇಕಾದ್ರೆ ಫಸ್ಟು ಪ್ರಿಫರೆನ್ಸು ಸಾರ್ವಜನಿಕರಿಗೆ ಕೊಡಿ. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಯಾವ್ಯಾವ ಲೇಔಟ್ಗೆ ಎಷ್ಟು ಗಿಡ ಬೇಕು ಅಂತ ಅವರು ದಯವಿಟ್ಟು ಮನವಿಯನ್ನು ನಮ್ಮ ಕಮಿಷನರ್ಗೆ ಕೊಡಲಿ ಅಥವಾ ಸ್ಥಳೀಯವಾಗಿ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ ಅವ್ರಿಗೆ ಕೊಡಲಿ. ನಿಮ್ಮ ಲೇಔಟಲ್ಲಿ 20 ಗಿಡ ಬೇಕಾ, 50 ಗಿಡ ಬೇಕಾ, 100 ಗಿಡ ಬೇಕಾ? ಈ ಗಿಡ ನೆಡೋ ಕಾರ್ಯಕ್ರಮ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಆಗಬೇಕು. ಭಾಗೀದಾರಿ ಸಿಸ್ಟಮ್ ಇರಬೇಕು. ಅವರು ಕೂಡ ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಅವರು 50 ಗಿಡ ಬೇಕು ನಮ್ಮ ಲೇಔಟಲ್ಲಿ ಅಂತ ಲೆಕ್ಕ ಹಾಕಿ ಕೊಟ್ಟರೆ 50 ಗಿಡ ಅಲ್ಲಿ ನೆಡಬೇಕು ಅಂತ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನಮ್ಮ ಕಮಿಷನರ್ ಕೊಡ್ತಾರೆ. ಅದಕ್ಕೆ ನೋಡಲ್ ಅಧಿಕಾರಿಯಾಗಿ ಅಸಿಸ್ಟೆಂಟ್ ಇಂಜಿನಿಯರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಅಸಿಸ್ಟೆಂಟ್ ಇಂಜಿನಿಯರು ಕೂಡ ಇದನ್ನೆಲ್ಲ ಕಣ್ಣಿಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ಸೊ ಒಂದು ಕಡೆ ಸಾರ್ವಜನಿಕರು, ಅವ್ರದ್ದು ರಿಜಿಸ್ಟರ್ಡ್ RWO ಇರಲಿ, ಅನ್ರಿಜಿಸ್ಟರ್ಡ್ RWO ಇರಲಿ, ನಮ್ಮ ಚೀಫ್ ಕಮಿಷನರ್ ಹೇಳಿದ್ದಾರೆ ಅದು ಲೆಕ್ಕ ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಒಂದು RWO ಇದ್ದು ಅವರು RWOನವರು ನಮ್ಮ ಏರಿಯಾದಲ್ಲಿ 40 ಗಿಡ ನೆಡಿ, 80 ಗಿಡ ನೆಡಿ ಅಂತ ಹೇಳಿದರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಯಾಕೆಂದರೆ ಸಾರ್ವಜನಿಕರು ಭಾಗವಹಿಸಿದರೆ ಅವ್ರಿಗೂ ಒಂದು ಆಸಕ್ತಿ ಇರುತ್ತೆ. ನಾಳೆ ಅವರು ಮೇಂಟೆನೆನ್ಸಲ್ಲೂ ಇನ್ವಾಲ್ವ್ ಆಗ್ತಾರೆ, ಗಿಡ ನೋಡ್ಕೊಳ್ತಾರೆ, ಗಿಡ ಕಾಪಾಡ್ತಾರೆ, ಆ್ಯಂಡ್ ನಂಬರ್ಗೆ ತಕ್ಕ ಹಾಗೆ ಪ್ಲ್ಯಾಂಟಿಂಗು ಕೂಡ ಆಗುತ್ತೆ. ಸೊ ಅದನ್ನೆಲ್ಲ ಲೆಕ್ಕ ಹಾಕಿ ಇವರು ಒಂದೊಂದು ಝೋನ್ ಈ ವರ್ಷಕ್ಕೆ 64,130 ಗಿಡಕ್ಕೆ ಈ ವರ್ಷಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. 64,130 ಗಿಡಕ್ಕೆ ನೆಡಲಿಕ್ಕೆ. ಸೊ ಅಷ್ಟಕ್ಕೂ ಕೂಡ ಫಸ್ಟು ಪ್ರಿಫರೆನ್ಸು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗೆ ಕೊಡಬೇಕು. ಅದಾಗಿ ಉಳಿದಿದ್ದು ಬೇಕಾದರೆ ರಸ್ತೆ ಬದಿಯಲ್ಲಿ ಬೇರೆ ಮೇನ್ ರೋಡ್ ಸೈಡಲ್ಲಿ ನೆಡಲಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ಸಾರ್ವಜನಿಕರಿಗೆ ಆದಷ್ಟು ಬಡಾವಣೆಗಳ ಒಳಗಡೆ ನೆಡೋದಕ್ಕೆ ಕೊಡಬೇಕು. ಮತ್ತು ಎಲ್ಲದರಲ್ಲೂ ಕೂಡ AEನೂ ಕೂಡ ಒಬ್ಬರು ಥರ್ಡ್ ಪಾರ್ಟಿಯಾಗಿ ಇನ್ವಾಲ್ವ್ ಆಗಬೇಕು. ಇಲ್ಲ ಅಂದರೆ ಅವರು ಎಲ್ಲಿ ನೆಡ್ತಾರೆ, ಯಾವತ್ತು ನೆಡ್ತಾರೆ, ಯಾವುದಕ್ಕೂ ನಮ್ಮ ಹತ್ರ ಖಚಿತ ಮಾಹಿತಿ ಇಲ್ಲ, ವೆರಿಫೈಯಬಲ್ ಮಾಹಿತಿ ಇಲ್ಲ. AEನ ಇನ್ವಾಲ್ವ್ ಆಗಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನಮಗೆ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡಿದರೆ ಅದರಲ್ಲಿ ಗಣನೀಯ ಸುಧಾರಣೆ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಅದರ ಜೊತೆಗೆ ಒಬ್ಬ AEನೂ ಕೂಡ ನಾವು ಸೇರಿಸುವಂಥದ್ದು ಮಾಡ್ತಾ ಇದ್ದೇವೆ. ಯಾಕಂದರೆ ಮಾಡೋ ಕೆಲಸ ಸರಿಯಾಗಿ ಆಗಬೇಕು, ಸಮರ್ಪಕವಾಗಿ ಆಗಬೇಕು, ಸಾರ್ಥಕ ಆಗಬೇಕು. ಸೊ ಈ ಉದ್ದೇಶದಿಂದ ಗಿಡ ನೆಡೋ ಕಾರ್ಯಕ್ರಮದಲ್ಲೂ ಕೂಡ ನಾನು ಕೆಲವು ಸುಧಾರಣಾ ಕ್ರಮಗಳನ್ನು ಅವ್ರಿಗೆ ಸೂಚಿಸಿದ್ದೇನೆ. ಈ ಎರಡೂ ಮಾಡೋದರಿಂದ ಇವು
ಬಹುಶಃ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು. ಬೀದಿ ನಾಯಿ ನಿಗ್ರಹ ಬಹುಶಃ ನಮ್ಮಂಥವ್ರ ಲೆವೆಲಲ್ಲಿ ಅದು ಎಷ್ಟು ಬಾರಿ ರಿವ್ಯೂ ಆಗಿದೆ, ಏನಾಗಿದೆ, ಸಾಧಕ ಬಾಧಕಗಳು ಚರ್ಚೆ ಬಹುಶಃ ಆಗಿಲ್ಲ. ಆದರೆ ಜನಗಳಲ್ಲಿ ನೋಡಿದಾಗ ಇದು ಒಂದು ಮುಖ್ಯ ಇಶ್ಯೂ ಇದೆ ಬೆಂಗಳೂರಿನಲ್ಲಿ. ನನಗೆ ತುಂಬ ಸಾರ್ವಜನಿಕರದ್ದು ಕಂಪ್ಲೇಂಟ್ ಬರುತ್ತೆ, ಬೀದಿ ನಾಯಿಗಳ ಸಮಸ್ಯೆ ಇದೆ ಅಂತ. ಆಗ್ತಾನೇ ಇದೆ. ಇದು ಎಕ್ಸ್ಟ್ರೀಮ್ ಕೇಸು ಏನು ಕಚ್ಚೋದು ಮಾಡೋದು ಅದು ಭಾಳ ಅಪರೂಪ ಆದರೂ ಕೂಡ ಬೇರೆ ದಿನನಿತ್ಯದ ಜೀವನದಲ್ಲಿ ಇದರಿಂದ ಒಂಥರ ಬೆಂಗಳೂರಿನ ಆರೋಗ್ಯನೂ ಮೇಲೂ ಪರಿಣಾಮ ಇದೆ, ಸಾರ್ವಜನಿಕರ ಇದು ಏನು ಸೇಫ್ಟಿ ಮೇಲೇನೂ ಕೂಡ ಪರಿಣಾಮ ಇದೆ. ಆ್ಯಂಡ್ ಸ್ವಚ್ಛ ನಗರ ಆಗಬೇಕು ಅಂತೇಳಿದರೆ ಈ ಸಮಸ್ಯೆಯನ್ನು ನಾವು ನಿಗ್ರಹ ಮಾಡದೆ ಸ್ವಚ್ಛ ನಗರ ಮಾಡಲಿಕ್ಕೂ ಆಗೋದಿಲ್ಲ. ಮತ್ತು ಹವಾಮಾನ ಬದಲಾವಣೆ ಆಗ್ತಾ ಇರುವಂಥ ಕಾಲದಲ್ಲಿ ಗಿಡ ನೆಡೋ ಹೆಸರಿನಲ್ಲಿ ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡ್ತೀವಿ. ಈ ವರ್ಷ 64,000 ಗಿಡಕ್ಕೆ ಸುಮಾರು 9,40,00,000 ನಾವು ಖರ್ಚು ಮಾಡ್ತಾ ಇದ್ದೇವೆ. ಈ ವರ್ಷ ಕಮ್ಮಿ ಇದೆ, ಹಿಂದೆ ಎಲ್ಲ ಕೆಲವು ವರ್ಷ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಗಿಡ ನೆಟ್ಟಿದ್ದ ವರ್ಷಗಳು ಇದ್ದಾವೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿನೂ ಕೂಡ ಹವಾಮಾನ ಬದಲಾವಣೆ ಆಗ್ತಾ ಇದೆ, ದಿನೇ ದಿನೇ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಗಿಡ ನೆಟ್ಟರೆ ಸ್ವಲ್ಪ ಟೆಂಪ್ರೇಚರು ತಾಪಮಾನ ಸಾಧಾರಣವಾಗಿ ಉಳಿತದೆ ಮತ್ತು ಏರ್ ಕ್ವಾಲಿಟಿ ಆಕ್ಸಿಜನ್ ಲೆವೆಲ್ಲು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಬದುಕೋದು ಹಸನಾಗುತ್ತೆ. ಅದಕ್ಕೆ ಆ ದೃಷ್ಟಿಯಿಂದ ಗಿಡ ನೆಡುವಂಥ ಕಾರ್ಯಕ್ರಮನೂ ಕೂಡ ಅದನ್ನು ಮಾಡೋ ಕೆಲಸ ಸರಿಯಾಗಿ ಆಗಬೇಕು. ಈ ಒಂದು ಸೂಚನೆಯನ್ನು ಇವತ್ತು ಕೊಟ್ಟಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.